ಹಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋಕ್ಕೆ ನೀವೆಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು. ಏನು ಅಂತಂದರೆ ಪಾಸಿಟಿವ್ ಥಿಂಕಲ್ಲಿ ನಾವು ಏನೇ ಒಂದು ಕೆಲಸ ಮಾಡೋದಿತ್ತಂದರೆ ಅದು ಪಾಸಿಟಿವ್ ಆಗೇ ಬರುತ್ತೆ. ನೆಗೆಟಿವ್ ಆಗಿ ನಾವು ಥಿಂಕ್ ಮಾಡಿದ್ವಿ ಅಂದರೆ ನಮ್ಮಲ್ಲಿರುವಂತಹ ಒಂದು ಶಕ್ತಿ ನಮ್ಮನ್ನು ಕುಗ್ಗಿಸ್ಬಿಡುತ್ತೆ, ಆಗೋದೇ ಇಲ್ಲ ಅನ್ನತ್ತೆ. ಈ ನೆಗೆಟಿವ್ ಎನರ್ಜಿ ಯಾವಾಗ ಬರುತ್ತೆ ಅಂದರೆ ನಮ್ಮಲ್ಲಿ ನೆಗೆಟಿವ್ ಥಾಟ್ಸ್, ಅಂದರೆ ಬೇರೆಯವ್ರು ಏನಾದರೂ ಅಂದ್ಕೊಂಬಿಡ್ತಾರ, ನಾನು ಈ ಕೆಲಸ ಮಾಡಿದರೆ ಅನ್ನೋದೊಂದು ಇರುತ್ತಲ್ವ. ನನಗೆ ಈ ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಬೇರೆಯವ್ರು ನಮಗೆ ಹೀಯಾಳಿಸ್ತಾರೆ, ಅಣಗಿಸ್ತಾರೆ ಅನ್ನೋದೊಂದು ಇರುತ್ತಲ್ವ. ಹಾಗಾಗ್ಬಿಟ್ಟು ನೆಗೆಟಿವ್ ಥಾಟ್ಸು ಬರೋಕ್ಕೆ ಸಾಧ್ಯ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನೀವೇ ಒಬ್ಬರು ಸ್ಟಾರ್ಟಪ್ ಮಾಡಬೇಕು ಅಂತ ಇರ್ತೀರ. ಅದಕ್ಕೊಂದು ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಸ್ಟಾರ್ಟಪ್ ಹೇಗೆ ಮಾಡ್ತೀರಾ? ಯಾವ್ದಾರ ಒಂದು ವರ್ಕ್ ಮೇಲೆ ನೀವು ಸ್ಟಡಿ ಮಾಡ್ತೀರಾ. ಒಂದು ಎಕ್ಸಾಂಪಲ್, ಒಂದು ಇಯರಿಂಗ್ಸ್ ಅಂತ ಅಂದ್ಕೊಳ್ಳಿ. ಇಯರಿಂಗ್ಸ್ ಮಾಡಿಬಿಟ್ಟು ನಾನು ಸೇಲ್ ಮಾಡಬೇಕು ಅಂತ ಅಂದ್ಕೊಂಡ್ರೆ, ಇಯರಿಂಗ್ಸ್ ಬೇರೆಯವರೆಲ್ಲ ಯಾವ ಥರ ಇಯರಿಂಗ್ಸ್ ಮಾಡ್ತಾರೆ, ಒಂದು ಬೀಡ್ಸ್ ಇಯರಿಂಗ್ಸು, ರೆಸಿನ್ನು, ಹ್ಯಾಂಡ್ ವರ್ಕು ಅಥವಾ ಥ್ರೆಡ್ಡಿಂಗು, ಈ ಥರದ್ದೆಲ್ಲ ಬೇರೆಯವ್ರು ಮಾಡ್ತಾರೆ. ಹಾಗಾಗ್ಬಿಟ್ರೆ ನೆಕ್ಸ್ಟ್ ಯಾವ ಥರ ಥಿಂಕ್ ಮಾಡಬೇಕು, ನಾನು ಇವರೆಲ್ಲರಿಗಿಂತ ಡಿಫ್ರೆಂಟ್ ಮಾಡಬೇಕು. ನಾನು ಇವರೆಲ್ಲರಿಗಿಂತ ಡಿಫ್ರೆಂಟ್ ಮಾಡಿದರೆ ಬೇರೆಯವರು ನನ್ನ ಹತ್ರ ಬರ್ತಾರೆ. ಜನಕ್ಕೆ ಏನಂತಂದರೆ ಡಿಫ್ರೆಂಟಾಗಿರೋದು ಹುಡುಕ್ತಾ ಇರ್ತಾರೆ. ನಾವು ಅದಕ್ಕೆ ಏನು ಮಾಡಬೇಕು, ಡಿಫ್ರೆಂಟಾಗಿ ಏನು ಮಾಡೋಕ್ಕಾಗತ್ತೆ ಅನ್ನೋದ್ರ ಕಡೆ ಗಮನ ಕೊಡಬೇಕು. ಆಯಿತಾ? ಥರ್ಡ್ ಸ್ಟೆಪ್ಪು ಡಿಫ್ರೆಂಟಾಗಿ ಮಾಡೋದು ಕಡೆ ಗಮನ ಕೊಡಿ. ಫೋರ್ತ್ ಸ್ಟೆಪ್ಪು ಜನರ ಹತ್ರ ನಿಮ್ಮ ಪ್ರಾಡಕ್ಟನ್ನು ಹೇಗೆ ತಲುಪಿಸ್ಬೇಕು ಅನ್ನೋದ್ರ ಕಡೆ ತುಂಬಾ ಗಮನ ಕೊಡಬೇಕಾಗತ್ತೆ. ಅಂದರೆ ಮಾರ್ಕೆಟಿಂಗಲ್ಲಿ ಇವಾಗ ಬೇರೆ ಬೇರೆ ಥರ ಎಲ್ಲ ಸಿಸ್ಟಮ್ ಕೂಡ ಬಂದಿದೆ. ಡಿಜಿಟಲ್ ಬಂದಿದೆ, ಬ್ರ್ಯಾಂಡಿಂಗ್ ಬಂದಿದೆ, ಆಫರ್ಸ್ ಬಂದಿದೆ, ತುಂಬ ಇದೆ. ಇವಾಗ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಹೇಗೆ ನಾವು ಮಾರ್ಕೆಟಿಂಗ್ ಮಾಡಬೇಕು ಅಂತ. ಫೋರ್ತ್ ಅಂದರೆ ನಿಮ್ಮ ಕ್ವಾಲಿಟಿ ಚೆನ್ನಾಗಿದ್ದು ಹಾಗೆಯೇ ಅವರಿಗೆ ಕಸ್ಟಮರ್ಸ್ಗೆ ಇಷ್ಟ ಆಗೋ ಥರ ನಿಮ್ಮ ಕ್ವಾಲಿಟಿ ಪ್ರಾಡಕ್ಟ್ಸ್ ಇತ್ತು ಅಂತಂದರೆ ಆಟೋಮೆಟಿಕಲಿ ನಿಮ್ಮ ಒಂದು ಬಿಸ್ನೆಸ್ಸು ಗ್ರೋ ಆಗ್ತಾ ಬರುತ್ತೆ. ಅದಕ್ಕೆ ಪೇಷನ್ಸ್ ಬೇಕು. ಇದಿಷ್ಟು ಪ್ರೊಸೀಜರ್ ಮಾಡ್ಕೊಂಬಂದರೆ ನಿಮ್ಮ ಒಂದು ಏನಂತ ವರ್ಕು ಸಕ್ಸಸ್ ಆಗಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗ್ಬಿಟ್ಟು ನೀವು ಫಸ್ಟ್ ಏನು ಮಾಡಬೇಕು, ಫಸ್ಟ್ ಸ್ಟೆಪ್ಪೇ ಪಾಸಿಟಿವ್ ಆಗಿ ಪ್ಲ್ಯಾನಿಂಗಲ್ಲಿ ಇಡಬೇಕು. ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದರೂ ಪ್ಲ್ಯಾನಿಂಗಲ್ಲಿ ಪರ್ಫೆಕ್ಟಾಗಿ ಮಾಡೋ ಹಾಗೆ ನಿಮ್ಮನ್ನು ನೀವು ಕಾನ್ಫಿಡೆಂಟಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ಅದು ಯಾವಾಗ ಬರುತ್ತೆ ಅಂದರೆ ನೀವಾಗೇ ಕಾನ್ಫಿಡೆನ್ಸ್ ತೊಗೊಂಡು ಪಾಸಿಟಿವಾಗಿ ಥಿಂಕ್ ಮಾಡಿದರೆ ಮಾತ್ರ. ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.